ಸ್ವಾಗತ. ನಾನು ಸೌಮ್ಯ. ಈಗ ಹೆಡ್ಲೈನ್ಸ್. ವಾರ್ಡ್ ಸಮಿತಿ ರಚನೆಗೆ ಚಿಂತನ ಮಂಥನ. ಬಿಬಿಎಂಪಿ ಪಾಲಿಕೆ ಸಭೆಯಲ್ಲಿ ಅಸಮಾಧಾನ. ಮೀಸಲು ನಿಗದಿ ಮರುಪರಿಶೀಲನೆಗೆ ತೀರ್ಮಾನ. ಬಯಲಾಯಿತು ಖೋಟಾ ನೋಟು ಜಾಲ ಪ್ರಕರಣ. ಬೆಂಗಳೂರಲ್ಲಿ ದಂಧೆ ವಿಸ್ತರಣೆಗೆ ಹಾಕಿದ್ರು ಪ್ಲಾನ್. 4 ಖತರ್ನಾಕ್ಗಳ ಬಂಧನ. ಟಿವಿಜಿ ಜ್ಞಾನವಾಣಿಗೆ ಆರಂಭದಲ್ಲೇ ವಿಘ್ನ. ಕುಲಪತಿ ಕಚೇರಿ ಸ್ಥಾನಮಾನಕ್ಕೆ ಅಸಮಾಧಾನ. ಸರ್ಕಾರದ ಜೊತೆ ಮತ್ತೆ ಚರ್ಚೆಗೆ ತೀರ್ಮಾನ. ಕಬ್ಬನ್ ಪಾರ್ಕ್ನಲ್ಲೂ ಗಾಳಿಯಾಗಿದೆ ಮಲಿನ. ಆಗ್ಬಿಟ್ಟಿದೆ ಅನೈತಿಕ ಚಟುವಟಿಕೆಗಳ ತಾಣ. ಸರ್ಕಾರ ಹಾಕಬೇಕಿದೆ ಕಡಿವಾಣ. ರಸ್ತೆ ಮೇಲೆ ಜಾನುವಾರುಗಳ ವಯ್ಯಾರ. ದನಗಳ ಮೇಲೆ ಮೂಡಿತು ನಾನಾ ಚಿತ್ತಾರ. ಇದು ಸಂಕ್ರಾಂತಿ ಹಬ್ಬದ ಸಡಗರ. ನಗರದ ಸಮಸ್ಯೆಗಳನ್ನು ಪ್ರತಿನಿಧಿಸಲು ಸಾರ್ವಜನಿಕರಿಗೆ ಹೆಚ್ಚು ಶಕ್ತಿ ಕೊಡಲು ಹೈಕೋರ್ಟ್ ವಾರ್ಡ್ ಸಮಿತಿಗಳನ್ನು ರಚಿಸುವಂತೆ ಆದೇಶಿಸಿತ್ತು. ಈ ಕುರಿತು ಇಂದು ಬಿಬಿಎಂಪಿ ವಿಶೇಷ ಕೌನ್ಸಿಲ್ ಸಭೆಯು ನಡೆಯಿತು. ಆದರೆ ಸಭೆಯಲ್ಲಿ ಹೊರಬಿದ್ದಿದ್ದು ಮಾತ್ರ ದ್ವಂದ್ವ ನಿರ್ಣಯ. ಇವತ್ತು ವಾರ್ಡ್ ಸಮಿತಿ ರಚನೆ ಕುರಿತು ನಿರ್ಣಯ ಕೈಗೊಳ್ಳಲು ಬಿಬಿಎಂಪಿಯಲ್ಲಿ ವಿಶೇಷ ಸಭೆ ನಡೆಯಿತು. ಪಾಲಿಕೆ ಸದಸ್ಯರು ವಾರ್ಡ್ಗೆ 10 ಮಂದಿಯಂತೆ ಪಟ್ಟಿ ತಯಾರಿಸಿ ಸಭೆಗೆ ಅನುಮೋದನೆ ಸಲ್ಲಿಸಲಾಗಿತ್ತು. ಆದರೆ ಸಭೆಯಲ್ಲಿ ವಾರ್ಡ್ ಸಮಿತಿ ರಚನೆ ಕುರಿತು ಪರ ವಿರೋಧ ಚರ್ಚೆಗಳು ನಡೆದವು. ವಾರ್ಡ್ ಸಮಿತಿ ಸಭೆಗಳನ್ನ ಮೀಟಿಂಗ್ ಕಂಡಕ್ಟ್ ಮಾಡಿ ಆ ಪ್ರೊಸೀಡಿಂಗ್ಸ್ನ ಕೋರ್ಟ್ಗೆ ಕೊಡಬೇಕು ಅಂದ್ಬಿಟ್ಟು ಹೈಕೋರ್ಟ್ ಆದೇಶ ಮಾಡಿರೋದು. ಇವರು ಹೈಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿ ಇವತ್ತು ತಪ್ಪು ಮಾಡ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಹೈಕೋರ್ಟ್ ಯಾವ ರೀತಿ ಇದರ ಬಗ್ಗೆ ರಿಯಾಕ್ಟ್ ಆಗ್ತದೆ ಕಾದು ನೋಡಬೇಕಾಗಿದೆ. ಮೀಸಲಾತಿ ಕುರಿತ ಅನಿಶ್ಚಿತತೆ ನಡುವೆಯೇ ವಾರ್ಡ್ ಸಮಿತಿ ರಚನೆಗೆ ಸಭೆ ಅನುಮೋದನೆ ನೀಡಿ ಸದಸ್ಯರು ಸಲ್ಲಿಸಿದ್ದ ಪಟ್ಟಿಯನ್ನು ಅಂಗೀಕರಿಸಲಾಯಿತು. ಇವತ್ತು ವಾರ್ಡ್ ಕಮಿಟಿ ಸದಸ್ಯರನ್ನ ಮಾಡಬೇಕು ಅಂತ ಇವತ್ತು ಮೀಟಿಂಗ್ ಕರಿಬೇಕು ಅಂತ ಆದೇಶ ನೀಡಿತ್ತು. ಆ ಕೋರ್ಟ್ ಆದೇಶದಂತೆ ಇವತ್ತು ನಾವು ತೀರ್ಮಾನ ತಗೊಂಡಿದ್ದೀವಿ. ವಾರ್ಡ್ ಕಮಿಟಿ ಸದಸ್ಯರನ್ನು ಇವತ್ತು ಏನು ಕೋರ್ಟ್ ಆದೇಶದ ಪ್ರಕಾರ ಏನು ಮಾಡಬೇಕು ಅದಕ್ಕೆ ನಾವು ಇವತ್ತು ನಿರ್ಣಯ ಮಾಡಿ ಅದನ್ನು ತೀರ್ಕೊಂಡು ಅದು ಮಾಡೋದು ಅಂತ ಮಾಡಿದ್ದೀವಿ. ಮೀಸಲಾತಿ ನಿಗಮ ಹಾಗೂ ನಿಯಮ ರಚನೆಯ ಬಗ್ಗೆ ಸರ್ಕಾರದ ಪುನರ್ ಪರಿಶೀಲನೆಗೆ ಪಾಲಿಕೆ ನಿರ್ಣಯ ಕೈಗೊಂಡಿದೆ. ಒಂದು ವೇಳೆ ಸರ್ಕಾರ ಮೀಸಲಾತಿ ತಿದ್ದುಪಡಿಯಾದರೆ ಇದೇ ಸಮಿತಿಗಳು ಮುಂದುವರಿಯುತ್ವಾ ಅಥವಾ ನೂತನ ಸಮಿತಿ ರಚನೆಯಾಗುತ್ವಾ ಅನ್ನೋದು ಸದ್ಯದ ಪ್ರಶ್ನೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ದೇವರಾಜ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ಕಸ ವಿಲೇವಾರಿಗೆ ಬಿಬಿಎಂಪಿ ನಾನಾ ಕಸರತ್ತನ್ನ ಮಾಡ್ತಾ ಇದೆ. ಆದರೆ ಶಾಶ್ವತ ಪರಿಹಾರ ಮಾತ್ರ ಇನ್ನೂ ಸಿಗ್ತಾ ಇಲ್ಲ. ಬೆಂಗಳೂರು ಕಸ ನಮ್ಮ ಹಳ್ಳಿಗಳಿಗೂ ಬೇಡ ಅಂತ ಇದೀಗ ದೊಡ್ಡಬಳ್ಳಾಪುರದ ಮಂದಿ ಬೀದಿಗಿಳಿದಿದ್ದಾರೆ. ಬೆಂಗಳೂರು ಕಸದ ಸಮಸ್ಯೆ ಸದ್ಯಕ್ಕೆ ಮುಗಿಯುವ ಲಕ್ಷಣ ಕಾಣ್ತಾ ಇಲ್ಲ. ಯಾಕಂದರೆ ಎಲ್ಲೇ ಕಸ ಹಾಕೋದಕ್ಕೆ ಹೋದರೂ ಅಲ್ಲಿ ವಿರೋಧ ವ್ಯಕ್ತವಾಗ್ತಿದೆ. ಇದೀಗ ದೊಡ್ಡಬಳ್ಳಾಪುರ ತಾಲೂಕು ಆರೂಢಿಯಲ್ಲೂ ಕಸ ವಿಲೇವಾರಿ ಬೇಡ ಅಂತ ಸ್ಥಳೀಯರು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ನಾಳೆ ದೊಡ್ಡಬಳ್ಳಾಪುರ ತಾಲೂಕು ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ. ಕಸ ವಿಲೇವಾರಿಗೆ ಆರೂಢಿ ವ್ಯಾಪ್ತಿಯಲ್ಲಿ 476 ಎಕರೆ ಭೂಮಿಯನ್ನು ರಾಜ್ಯ ಸರ್ಕಾರ ಗುರುತಿಸಿದೆ. ಇಲ್ಲಿ ತ್ಯಾಜ್ಯ ವಿಲೇವಾರಿ ಮಾಡಿದರೆ ಜನರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹೀಗಾಗಿ ಯಾವುದೇ ಕಾರಣಕ್ಕೂ ತಾಲೂಕಿನಲ್ಲಿ ಕಸ ವಿಲೇವಾರಿಗೆ ಬಿಡೋದಿಲ್ಲ ಅಂತ ಹಲವು ಸಂಘಟನೆಗಳು ಎಚ್ಚರಿಸಿವೆ. 1000 ಜನ ನಾವು ಈಗ ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ. ಈಗ ಮುಖ್ಯವಾಗಿ ರಾತ್ರಿ ಆಲ್ಟು ನೇರ್ಲಘಟ್ಟದಲ್ಲಿ ಮತ್ತೆ ನಾಳೆ ಬೆಳಗ್ಗೆ ನೇರ್ಲಘಟ್ಟದಿಂದ ಪಾದಯಾತ್ರೆ ಶುರುವಾಗಿ ಮತ್ತೆ ತಾಲೂಕು ಆಫೀಸ್ಗೆ ಬೆಳಗ್ಗೆ 11 ಗಂಟೆಗೆ ಮುತ್ತಿಗೆ ಕಾರ್ಯಕ್ರಮ ಇದೆ ಮತ್ತು ತಹಸೀಲ್ದಾರಿಗೆ ಮನವಿ ಕೊಡೋ ಪತ್ರ ಇದೆ. ಒಟ್ಟಿನಲ್ಲಿ ಸಿಲಿಕಾನ್ ಸಿಟಿಯ ತ್ಯಾಜ್ಯವನ್ನು ಹಳ್ಳಿಗಳತ್ತ ಸಾಗಿಸಲು ಬಿಬಿಎಂಪಿ ಏನೇನೋ ಸರ್ಕಸ್ ನಡೆಸ್ತಾ ಇದೆ. ಆದರೆ ಮಂಡೂರಿನಂತೆ ನಮ್ಮ ಗ್ರಾಮಗಳಿಗೂ ಸಮಸ್ಯೆ ಬಂದರೆ ಕಷ್ಟ ಅಂತ ಜನರು ಹೋರಾಟಕ್ಕೆ ಬೆಂಗಳೂರಿನಿಂದ ನಾಸಿರ್, ಸುವರ್ಣ ನ್ಯೂಸ್. ಖೋಟಾ ನೋಟುಗಳು ನಮಗೆ ಅರಿವಿಲ್ಲದಂತೆ ಹರಿದಾಡ್ತಾ ಇವೆ. ಹೀಗೆ ಖೋಟಾ ನೋಟುಗಳನ್ನು ಚಲಾವಣೆ ಮಾಡಲು ಬಂದವರು ಈಗ ಬೆಂಗಳೂರು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಇವರೆಲ್ಲ ಖತರ್ನಾಕ್ಗಳು. ಇಡೀ ದೇಶದ ಆರ್ಥಿಕ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಲು ಹೊರಟಿದ್ರು. ಅಬ್ದುಲ್ ರಜಾಕ್, ಶಾಹಿದ್, ನಿಂಗಪ್ಪ, ಗಂಗಾಧರ್ ಮತ್ತು ಅಶೋಕ್ ಅನ್ನೋ ಖದೀಮರು ಈಗ HSR ಲೇಔಟ್ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ.
ಬಾಗಲಕೋಟೆ ಮೂಲದ ಇವರು ಅಲ್ಲೇ ನಕಲಿ ನೋಟು ತಯಾರಿಸ್ತಾ ಇದ್ರು. ಅಬ್ದುಲ್ ರಜಾಕ್ ಮಾತ್ರ PUC ಓದಿದ್ದು, ಈತನೇ ಈ ಜಾಲದ ಮಾಸ್ಟರ್ ಮೈಂಡ್. ಅವ್ರಿಗೇನಂದರೆ ರೂರಲ್ ಲೆವೆಲಲ್ಲಿ ಜಾಸ್ತಿ ವಾಲ್ಯೂಮ್ಸ್ ಹೋಗಲ್ಲ. ನೀವೇನು ಯಾವನಾದ್ರು ಚೀಟ್ ಮಾಡೋಕಂದ್ರೆ 50,000 ಕೇಳ್ಬೋದು, 25,000 ಕೇಳ್ಬೋದು. ಹಾಗಾಗಿ ಇನ್ನೂ ಪ್ರಿಲಿಮಿನರಿಯಾಗಿ ಇಲ್ಲಿ ಗ್ರೌಂಡ್ ಸೆಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು. ನಮ್ಮದೇ ಆದ ಒಂದು ಖಚಿತ ಮಾಹಿತಿಗೆ ನಮಗೆ ಒಂದು ಐಡಿಯಾ ಬಂತು ಈ ಥರ ಆಗ್ತಿದೆ ಅಂತ. ಆ ಮಾಹಿತಿಯನ್ನು ಆಧರಿಸಿ ವಿ ಹ್ಯಾವ್ ಬಸ್ಟೆಡ್ ದಿಸ್. ಲ್ಯಾಪ್ಟಾಪ್, ಪ್ರಿಂಟರ್ ಮೂಲಕ ಬಾಗಲಕೋಟೆಯ ನವನಗರದಲ್ಲಿ 500 ಮತ್ತು 1000 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ತಯಾರಿಸ್ತಾ ಇದ್ರು. ರಜಾಕ್ ನೋಟು ಪ್ರಿಂಟ್ ಮಾಡೋ ಜವಾಬ್ದಾರಿ ಹೊತ್ತಿದ್ದರೆ ಉಳಿದವರು ಅದರ ಚಲಾವಣೆಯ ಉಸ್ತುವಾರಿ ಹೊತ್ತಿದ್ರು. ಬೆಂಗಳೂರಿಗೂ ತಮ್ಮ ಜಾಲ ವಿಸ್ತರಿಸಿಕೊಳ್ಳಲು ಬಂದಿದ್ದಾಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ಇದರಲ್ಲಿ ರಜಾಕ್ ಅನ್ನೋರಿಗೆ ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ಐಡಿಯಾಗಳಿದ್ದಾವೆ. ಕಂಪ್ಯೂಟರ್ ಬಗ್ಗೆ ಎಲ್ಲ ಸಾಕಷ್ಟು ಐಡಿಯಾ ಇದೆ. ಆಮೇಲೆ ಇವ್ರದ್ದು ಮುಖ್ಯವಾಗಿ ಹೆಂಗೆ ಅಂದರೆ ಈ ಚೀಟಿಂಗ್ ಟೈಪು, ಒರಿಜಿನಲ್ ನೋಟ್ ಕೊಟ್ಟು ಅದರ ಡಬಲ್ ಬೆಲೆ ಡ್ಯೂಪ್ಲಿಕೇಟ್ ಕೊಡ್ತೀವಿ ಅನ್ನೋ ಥರ. ನೀವು 100 ರೂಪಾಯಿ ಕೊಟ್ಟರೆ ನಾವು 200 ರೂಪಾಯಿ ನಕಲಿ ನೋಟ್ ಕೊಡ್ತೀವಿ ಅನ್ನೋ ಥರ. ಆ ಥರನೂ ಸಾಕಷ್ಟು ಜನಕ್ಕೆ ಚೀಟಿಂಗ್ ಮಾಡ್ದಂಗೆ ಕಾಣ್ತದೆ ಇವರು. ಇಲ್ಲ ಇದೇ ಪ್ರಿಂಟರ್ಗಳಲ್ಲೇ ಪ್ರಿಂಟ್ ಮಾಡ್ತಿದ್ರು. ಹೌದು ತಾವು ನೋಡಿದ್ರೆ ಅದ್ರ ಗುಣಮಟ್ಟ ಏನಂಥ ಎಕ್ಸ್ಟ್ರಾರ್ಡಿನರಿ ಇಲ್ಲ. ಬಟ್ ಮಾಮೂಲು ಜನಗಳಿಗೆ ಗೊತ್ತಾಗ್ದಲೇ ಇರ್ಬೋದು. ಪೊಲೀಸರು ಬಂಧಿತರಿಂದ 8 ಲಕ್ಷ ಮುಖಬೆಲೆಯ ನೋಟುಗಳನ್ನು ವಶಪಡಿಸಿಕೊಂಡಿದ್ದು, ಎಲ್ಲ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಜೊತೆಗೆ ಈ ಜಾಲದ ಹಿಂದಿನ ರೂವಾರಿಗಳ ಬಗ್ಗೆ ತನಿಖೆ ಮುಂದುವರೆದಿದೆ. ಕ್ಯಾಮರಾಮನ್ ಅನಿಲ್ ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್. ಬೆಂಗಳೂರು ವಿವಿ ವಿಭಜನೆಗೆ ಈಗಾಗಲೇ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಆದರೆ ಆರಂಭದಲ್ಲೇ ಅಡ್ಡಿ ಎದುರಾಗಿದೆ. ಜೊತೆಗೆ B.Ed ಕಾಲೇಜುಗಳ ವಿಷಯದಲ್ಲೂ ದೊಡ್ಡ ಗಲಾಟೆಯೇ ನಡೆದು ಹೋಗಿದೆ. ಕಳೆದ ಡಿಸೆಂಬರ್ 24ರಂದು ಸರ್ಕಾರ ಅಧಿಕೃತವಾಗಿ ಘೋಷಿಸಿದ ನೂತನ ವಿಶ್ವವಿದ್ಯಾಲಯ DVG ಜ್ಞಾನ ವಾಹಿನಿಗೆ ಶುರುವಿನಲ್ಲೇ ವಿಘ್ನ ಎದುರಾಗಿದೆ. ಹೊಸ ವಿವಿಯ ವಿಶೇಷಾಧಿಕಾರಿ ಡಾಕ್ಟರ್ KR ವೇಣುಗೋಪಾಲ್ಗೆ ಕುಲಸಚಿವರ ಕಚೇರಿ, 10 ಸಿಬ್ಬಂದಿ, ಭತ್ಯೆ ಹಾಗೂ ವಾಹನ ಸೌಕರ್ಯ ನೀಡುವಂತೆ ಸರ್ಕಾರ ಆದೇಶಿಸಿತ್ತು. ಈ ಬಗ್ಗೆ ಚರ್ಚಿಸೋದಕ್ಕೆ ಅಂತಲೇ ಇವತ್ತು ಸಭೆ ಕರೆದಿದ್ದ ವಿಶೇಷ ಸಿಂಡಿಕೇಟ್ ಸಭೆಯಲ್ಲಿ ವಿರೋಧ ವ್ಯಕ್ತವಾಯಿತು. ಸೆಂಟ್ರಲ್ ಕಾಲೇಜಲ್ಲಿ ವಿಶ್ವವಿದ್ಯಾಲಯ ಹೊರಟೋದ್ರೆ ಇದಕ್ಕೆ ತುಂಬ ನಮ್ಮ ಈಗಿಲ್ಲಿರೋಂಥ ಡಿಪಾರ್ಟ್ಮೆಂಟ್ನೆಲ್ಲ ನಾವು ಶಿಫ್ಟ್ ಮಾಡೋದು ಎಲ್ಲಿ ಜಾಗನೇ ಇಲ್ಲ ನಮಗೆ. ಅಲ್ಲಿ ಜ್ಞಾನ ಭಾರತಿನಲ್ಲೂ ಸಹ ಜಾಗ ಇದೆ, ಕಟ್ಟಡ ಇಲ್ಲ. ಎಲ್ಲಿಗೆ ಶಿಫ್ಟ್ ಮಾಡೋದು? 6-7 ಡಿಪಾರ್ಟ್ಮೆಂಟ್ ಇದೆ, ವೈಸ್ ಚಾನ್ಸಲರ್ಸ್ ಆಫೀಸ್ ಇದೆ, ರಿಜಿಸ್ಟ್ರಾರ್ಸ್ ಆಫೀಸ್ ಇದೆ, ಕಷ್ಟ ಆಗುತ್ತೆ. DCC ಇದೆ, UVC ಇದೆ. ಅದ್ರ ಬಗ್ಗೆ ಇನ್ನೊಂದು ಸಾರಿ ರಿವ್ಯೂ, ಈಗ ರಿಪೋರ್ಟ್ ಕೊಡಲಿ, ರಿಪೋರ್ಟ್ ಕೊಟ್ಟ ಮೇಲೆ ಅದನ್ನು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಇನ್ನೊಂದೆಡೆ ಅಕ್ರಮ B.Ed ಕಾಲೇಜುಗಳ ಸಹಯೋಗ ಮುಂದುವರಿಸುವ ಬಗ್ಗೆಯೂ ಚರ್ಚೆ ನಡೆಯಿತು. ಈ ಮಧ್ಯೆ ವಿದ್ಯಾರ್ಥಿಗಳು ಅಕ್ರಮ B.Ed ಕಾಲೇಜುಗಳ ಮಾನ್ಯತೆ ರದ್ದಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ರು. ಇವತ್ತು ನಡೀತಾ ಇರುವಂಥ ಸಿಂಡಿಕೇಟ್ ಸಭೆ ಒಳಗಡೆ ಆ ಕಾಲೇಜುಗಳನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಸಿಂಡಿಕೇಟ್ ಮಾಡ್ತಾ ಇದೆ. ಹಾಗಾಗಿ ಇದು ಕಾನೂನು ಬಾಹಿರಾದಂಥ ಕೆಲಸ ಮತ್ತು ಅಕ್ರಮ ಕಾಲೇಜುಗಳ ವಿರುದ್ಧ ಇವರು ಕ್ರಮ ತಗೊಳ್ಳದೆ ಅವ್ರ ಹತ್ರ ಹಣ ವಸೂಲಿ ಮಾಡಿಕೊಳ್ಳುವಂತಹ ಒಂದು ತಂತ್ರಗಾರಿಕೆಯಲ್ಲಿ ಸಿಂಡಿಕೇಟ್ ಬಲಿಯಾಗ್ತದೆ ಅನ್ನೋಂಥ ಸಂಶಯ ನಮಗೆ ಕಾಡ್ತಾ ಇದೆ. ಇನ್ನು ವಿದ್ಯಾರ್ಥಿ ಸಂಘಟನೆಗಳ ಪ್ರತಿಭಟನೆ ಭಯದಿಂದಾಗಿ ಸಭೆ ನಡೆದಿದ್ದ ಕೊಠಡಿಗಳಿಗೆ ಬೀಗ ಹಾಕಲಾಗಿತ್ತು. ಸೆಂಟ್ರಲ್ ಕಾಲೇಜಿನ ಹೊರಭಾಗದ ಗೇಟ್ಗೂ ಬೀಗ ಜಡಿಯಲಾಗಿತ್ತು. ಕ್ಯಾಮರಾಮನ್ ಸುರೇಶ್ ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಈಗ ಒಂದು ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯುತ್ತೆ.